ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಎಲ್ಲ ಕಡೆ ಸಕಾರಾತ್ಮಕವಾದ ಬೆಂಬಲ ಸಿಕ್ಕಿದೆ. ಖಚಿತವಾಗಿ ಗೆಲ್ತೀವಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ. ಯಾರಿಗೆ ಸೋಲಿನ ಭಯ ಪ್ರಾರಂಭ ಆಗಿದೆಯೋ ಅಂಥವರು ಇಡೀ ಕ್ಷೇತ್ರವನ್ನು ಬಲಸೆಬ್ಬಿಸ್ತಕ್ಕಂಥ ವಿದ್ಯಾವಂತರ ಕ್ಷೇತ್ರದಲ್ಲೂ ಕೂಡ ಮಾಡಬಾರದನ್ನ ಮಾಡುವಂಥ ಮಟ್ಟಕ್ಕೆ ಕೆಲವು ಜನರು ನಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ತೋರಿಸ್ಕೊಂಡಿದ್ದಾರೆ. ಕಳೆದ 30 ವರ್ಷದಿಂದ ರಾಜಕೀಯ ಕ್ಷೇತ್ರದಲ್ಲಿ ನಾನಿದ್ದೆ. 30 ವರ್ಷದಲ್ಲೇ ನಾನಿಂತ ಒಂದು ಸಣ್ಣ ಕೆಲಸವನ್ನು ಮಾಡಲಿಲ್ಲ. ಇನ್ನು ಹೊಸತಾಗಿ ಅಂಬೆಗಾಲಿಟ್ಟು ಬರ್ತಾ ಇರ್ತಕ್ಕಂಥವರು ಹೆಂಡ, ಮಾಂಸ, ಹಣದ ಆಮಿಷ ಇವೆಲ್ಲವನ್ನು ತೋರಿಸ್ತಾ ಇದ್ದಾರೆ. ಬಹುಶಃ ಇದೊಂದು ಚುನಾವಣೆ ಗೆಲ್ಲುವುದು ತಂತ್ರವೂ ಇರಬಹುದು, ವ್ಯಾವಹಾರಿಕ ತಂತ್ರವೂ ಇರಬಹುದು. ಉಳಿಸುವುದರ ಮೂಲಕ ಜನರ ಆರೋಗ್ಯವನ್ನು ಕೆಡಿಸಿಬಿಟ್ರೆ ಅವರು ತಮ್ಮ ಆಸ್ಪತ್ರೆಗೆ ಬರೋದ್ರಿಂದ ಚುನಾವಣೆಗೆ ಖರ್ಚಾದ ಎನ್ನುವುದು ವಾಪಸ್ ಬರುತ್ತೆ ಎನ್ನುವ ಒಂದು ವ್ಯವಹಾರದ ಆಲೋಚನೆ ಇರಬಹುದೇನೋ. ಆದರೆ ಅತ್ಯಂತ ಕೀಳಮಟ್ಟಕ್ಕೆ ಇಷ್ಟು ವರ್ಷ ಇರತಕ್ಕಂಥ ರೀತಿ ಬಿಜೆಪಿ ಅಭ್ಯರ್ಥಿ ಕೆಳಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಬಹಳ ಶಿಸ್ತಿನ, ಬಹಳ ವ್ಯವಸ್ಥಿತವಾದಂಥ ಪತ್ರ ಸಮಾಜ ಕಟ್ಟುವಂಥ ಪಕ್ಷ ನಾವು ಅಂತ ಹೇಳಿಕೊಡ್ತಕ್ಕಂಥವರು ಅತ್ಯಂತ 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 ಕೆಳಮಟ್ಟ ಎಂದು ಕೂಡ ಹೋಗಿದೆ. ನಿರ್ಲಜ್ಜೆಯಿಂದ ಎಲ್ಲರಿಗೆ ಕಾಣುವಂತೆ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಹಣದ ಹೆಂಡದ ವಿತರಣೆ ಆಗ್ತಾ ಇದೆ. ಅವರೆಲ್ಲ ಪೂರ್ತಿ ಕಮರ್ಷಿಯಲ್ ಥಿಂಕಿಂಗ್ ಅವರ ಕರಪತ್ರದಲ್ಲೇ ಹಾಕೊಂಡಿದ್ರು. ಆಸ್ಪತ್ರೆಯನ್ನ ಆರೋಗ್ಯದ ಕ್ಷೇತ್ರ ವಾಣಿಜ್ಯೋದ್ಯಮವನ್ನಾಗಿ ಬೆಳೆಸಿದಂತ ವ್ಯಕ್ತಿ ಅಂತ ಆಸ್ಪತ್ರೆಗಳನ್ನ ಸೇವೆಯ ಕ್ಷೇತ್ರವನ್ನಾಗಿ ಬೆಳೆಸಿದ್ದೀರಿ ಅಂತ ಹೇಳಿಲ್ಲ. ಅವರ ಕರಪತ್ರವನ್ನು ಓದಿ ವಾಣಿಜ್ಯೋದ್ಯಮವನ್ನಾಗಿ, ಕಮರ್ಷಿಯಲ್ ಉದ್ಯಮವನ್ನಾಗಿ ಬೆಳೆಸಿದ್ರು ಆರೋಗ್ಯವನ್ನು ಕೂಡ. ಬಹುಶಃ ಇದನ್ನು ಕೂಡ ವಾಣಿಜ್ಯೋದ್ಯಮದ ಕೇಂದ್ರವನ್ನಾಗಿ, ಹಣ ಮಾಡುವ ದಾರಿಯನ್ನಾಗಿ ಬಳಕೆ ಮಾಡಬೇಕು ಅಂತ ದುರಾಲೋಚನೆ ಕಾಣುತ್ತೆ. ಆದರೆ ಇವರೆಲ್ಲರಿಗೂ ಕೂಡ ಪ್ರಜ್ಞಾವಂತ, ವಿದ್ಯಾವಂತ ಮತದಾರರು ಪಾಠವನ್ನು ಕಲಿಸ್ತಾರೆ. ತಾವು ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಕ್ಕಂಥ ಪಕ್ಷದವರು ತಾವ ಸಂಸ್ಕೃತಿ ಏನು ಅನ್ನೋದನ್ನ ಈ ಚುನಾವಣೆಯಲ್ಲಿ ನಿರ್ಲಕ್ಷ್ಯ ಬಹಿರಂಗಪಡಿಸಿದ್ದಾರೆ. ಒಂದೊಂದು ಸತ್ಯ, ನಾವು ಮತ್ತು ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಮಂಜುನಾಥ್ ಅಲ್ಲೂ ಕೂಡ ತಮ್ಮ ಇಳಿತದ ರಾಜಕಾರಣವನ್ನು ಮಾಡಿದ್ದಾರೆ. ಕೆ ಮಂಜುನಾಥ್ ಅಂತಕ್ಕಂಥ ಇನ್ನೊಂದು ಅಭ್ಯರ್ಥಿ ಕಟ್ಟುವುದು ನಾಮಿನೇಷನ್ ಮಾಡ್ತಾರೆ. ಇಂಡಿಪೆಂಡೆಂಟ್ ಸೃಷ್ಟಿ ಮಾಡಿದ್ದಾರೆ. ಇಲ್ಲೇ ತಿರುಗಮಂತ್ರ ಗೊತ್ತಿಲ್ಲ, ಅದೇ ಇನಿಷಿಯೇಟ್, ಅದೇ ಹೆಸರು. ಆದರೆ ಸತ್ಯ PhD ಮಾಡಿರ್ತಕ್ಕಂಥ ಅಭ್ಯರ್ಥಿ ನಮ್ಮವರಾದ್ರಿಂದ ಡಾಕ್ಟರ್ ಕೆ ಮಂಜುನಾಥ್ ಕುಮಾರ್ ಮಾಸ್ಟರ್ ನನ್ನ ಹೆಸರನ್ನ ಪೂರ್ತಿ ನಕಲು ಮಾಡೋಕ್ಕಾಗಿಲ್ಲ. ಅದರ ನಕಲಿ ವಿದ್ಯೆಯಿಂದ, ವಾಮಮಾರ್ಗಗಳಿಂದ ಚುನಾವಣೆ ಗೆಲ್ಲುವಂಥ ಪ್ರಯತ್ನವನ್ನ ನಾವು ಎದುರಾಳಿ ಪಕ್ಷ ಮಾಡ್ತಾ ಇದೆ. ಇವೆಲ್ಲದೂ ಸರಿಯಾದಂಥ ಉತ್ತರ ಸಿಕ್ಕತ್ತೆ. ಜನ ಮತವನ್ನು ನಮಗೆ ಕೊಟ್ಟು ನಮಗೆ ಗೆಲ್ಲಿಸ್ತಾರೆ.